ವಿಂಟರಲ್ಲಿ ಸಾಕಷ್ಟು ಬಿಸಿ ಬಿಸಿಯಾಗಿರೋ ಬಜ್ಜಿ, ಸಮೋಸ, ಬೋಂಡ ಅಂಥದ್ದೆಲ್ಲ ತಿನ್ನಬೇಕು, ಖಾರವಾಗಿ ತಿನ್ನಬೇಕು ಅಂತ ಆಸೆ ಇರುತ್ತೆ. ಬಟ್ ಸಮ್ಮರಲ್ಲಿ ಅಷ್ಟೇ ಹೊಟ್ಟೆ ಹಸಿವಲ್ಲ, ಹೊಟ್ಟೆ ಊಟ ಮಾಡಬೇಕು ಅಂತಲೇ ಅನಿಸಲ್ಲ, ಹೊಟ್ಟೆ ಹಸಿವೇ ಆಗೋದಿಲ್ಲ, ಬರೀ ನೀರು ಕುಟ್ಕೊಂಡಿರೋಣ ಅಂತ ಅನಿಸುತ್ತೆ. ಕೋಲ್ಡ್ ಆಗಿರೋ ಐಟಮ್ಸ್ ಎಲ್ಲನೂ ಹೈ ಶುಗರಿ ಐಟಮ್ಸ್ ಎಲ್ಲನೂ ಚೂಸ್ ಮಾಡಿರ್ತಾರೆ. ಅದರಿಂದಾಗಿ ಇವ್ರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ, ಅನ್ನೆಸೆಸರಿ ಹೈ ಕ್ಯಾಲೋರಿ ಫುಡ್ ಸೇವಿಸಿ ದಪ್ಪ ಆಗ್ತಾರೆ. ಇದನ್ನು ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ ಆಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸಮ್ಮರ್ ಇಸ್ ದ ಬೆಸ್ಟ್ ಟೈಮ್ ಟು ಶ್ರಿಂಕ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ನಾವು ಎಕ್ಸಸೈಸ್ ಮಾಡೋದು ಫಿಟ್ ಆಗಿರಬೇಕು ಅಂತ, ಅದರಲ್ಲೂ ಎಷ್ಟು ಜಾಸ್ತಿ ಸ್ವೆಟ್ ಆಗುತ್ತೆ ಅಷ್ಟು ದೇಹಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಹೇಗಿದ್ರು ಸಮ್ಮರ್ನಲ್ಲಿ ಸ್ವೆಟ್ ಆಗೇ ಆಗುತ್ತೆ, ಮತ್ತ್ಯಾಕೆ ಎಕ್ಸಸೈಸ್ ಮಾಡಬೇಕು ಅಂತ ನೀವೇನಾದ್ರೂ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಯಾಕಂದ್ರೆ ನಿಮ್ಮ ಎಕ್ಸ್ಕ್ಯೂಸ್ನ ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಫಿಟ್ ಇಂಡಿಯಾ ರಾಯಭಾರಿ ವನಿತಾ ಅಶೋಕ್ ಅವರಿದ್ದಾರೆ. ಮ್ಯಾಮ್, ಮೊದಲನೇದಾಗಿ ವಿಸ್ತಾರ ಹೆಲ್ತ್ಗೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಮ್ಮರ್ನಲ್ಲಿ ರ್ಯಾಪಿಡ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಇದು ನಿಜಾನಾ? ಹೇಳ್ತಾರೆ ಅಷ್ಟೇ, ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ತಿರುವಂಥ ಈಸಿಯಾಗಿ ಆಗ್ಬೋದು. ಈಸಿಯಾಗಿ ಆಗ್ಬೋದು. ಯಾಕಂತ ಹೇಳಿದ್ರೆ ವಿಂಟರಲ್ಲಿ ಸಾಕಷ್ಟು ಬಿಸಿ ಬಿಸಿಯಾಗಿರೋ ಬಜ್ಜಿ, ಸಮೋಸ, ಬೋಂಡ ಅಂಥದ್ದೆಲ್ಲ ತಿನ್ನಬೇಕು, ಖಾರವಾಗಿ ತಿನ್ನಬೇಕು ಅಂತ ಆಸೆ ಇರುತ್ತೆ. ಸೊ ಆವಾಗ ವೆಯ್ಟ್ ಗೇನ್ ಆಗಿಬಿಡ್ತಾರೆ. ಓಕೆ, ಬಟ್ ಸಮ್ಮರಲ್ಲಿ ಅಷ್ಟೇ ಹೊಟ್ಟೆ ಹಸಿವಲ್ಲ, ಹೊಟ್ಟೆ ಊಟ ಮಾಡಬೇಕು ಅಂತಲೇ ಅನಿಸಲ್ಲ, ಹೊಟ್ಟೆ ಹಸಿವೇ ಆಗೋದಿಲ್ಲ, ಬರೀ ನೀರು ಕುಟ್ಕೊಂಡಿರೋಣ ಅಂತ ಅನಿಸುತ್ತೆ. ಬಟ್ ಈಸಿಯಾಗಿ ಮಾಡ್ಕೋಬೋದು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಥಂಡಿಯಾಗಿ ಏನಾದರೂ ಕುಡಿಯೋಣ ಅಂತ ಆಸೆ ಪಡ್ತಾರೆ. ಏನು, ಐಸ್ ಕ್ರೀಮು, ಶುಗರಿ ಜ್ಯೂಸಸ್ಸು. ಜ್ಯೂಸ್ ಕುಡಿಬೋದು, ಬಟ್ ಶುಗರಿ ಜ್ಯೂಸಸ್ ಕುಡಿತಾರೆ. ಈ ರೆಡಿಮೇಡ್ ಮಾರ್ತಿರ್ತಾರಲ್ಲ ಸ್ಟಾಲ್ಸಲ್ಲಿ ಮಾರ್ತಿರ್ತಾರೆ, ಇನ್ಸ್ಟೆಂಟ್ ಜ್ಯೂಸು, ಏರಿಯೇಟೆಡ್ ಡ್ರಿಂಕ್ಸು, ಕೋಲ್ಡ್ ಆಗಿರೋ ಐಟಮ್ಸ್ ಎಲ್ಲನೂ ಹೈ ಶುಗರಿ ಐಟಮ್ಸ್ ಎಲ್ಲನೂ ಚೂಸ್ ಮಾಡಿರ್ತಾರೆ. ಅದರಿಂದಾಗಿ ಇವ್ರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ, ಅನ್ನೆಸೆಸರಿ ಹೈ ಕ್ಯಾಲೋರಿ ಫುಡ್ ಸೇವಿಸಿ ದಪ್ಪ ಆಗ್ತಾರೆ. ಸೊ ಇದನ್ನು ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ ಆಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸಮ್ಮರ್ ಇಸ್ ದ ಬೆಸ್ಟ್ ಟೈಮ್ ಟು ಶ್ರಿಂಕ್. ಓಕೆ, ಹಂಗೆ ಶ್ರಿಂಕ್ ಆಗ್ಬಿಡ್ಬೋದು ನಾವು. ಯಾಕೆಂತ ಹೇಳಿದ್ರೆ ಹೊಟ್ಟೆ ಹಸಿವಲ್ಲ. ಓಕೆ, ತಿನ್ಬೇಕಾದ್ರೂ ಸ್ವಲ್ಪನೇ ತಿಂತೀವಿ. ಅಯ್ಯೋ ನಂಗೆ ಆಯಾಸ ಆಗ್ಬಿಟ್ಟಿದೆ, ಇಷ್ಟೇ ಸಾಕು ಅಂತ ಹೇಳಿದ್ರು. ಬಿಸಿ ಬಿಸಿಯಾಗಂತೂ ಏನೂ ತಿನ್ನೋಕ್ಕೆ ಮನಸ್ಸು ಬರೋದಿಲ್ಲ. ಓಕೆ, ಸೊ ನೀರು ಚೆಂದ ಕುಡ್ಕೊಂಡು, ಓಕೆ, ಹಣ್ಣುಗಳು ತಿನ್ಕೊಂಡು, ಜ್ಯೂಸ್ ಬದಲು ಹಣ್ಣು ತಿಂದರೆ ಇನ್ನೂ ಉತ್ತಮ. ಫೈಬರ್ ಹೆಚ್ಚಾಗಿ ಸಿಗುತ್ತೆ. ಸೊ ಹಣ್ಣಲ್ಲಿ ಹೆಂಗಿದ್ರು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ, ನರಿಶ್ಮೆಂಟು ಸಿಗುತ್ತೆ, ಮತ್ತು ನ್ಯೂಟ್ರಿಷನ್ ಸಿಗುತ್ತೆ. ಆ್ಯಂಡ್ ಕಡಿಮೆ ತಿಂತೀರ. ನಾನು ಯಾವಾಗಲೂ ಹೇಳ್ತೀನಿ, ವೆಯ್ಟ್ ಲಾಸ್ ಒಂದೇ ಮಂತ್ರ ಏನು ಅಂತ ಹೇಳಿದ್ರೆ ಒಳ್ಳೆ ಆಹಾರನ ಕಡಿಮೆ ಸೇವಿಸಿ, ಮಾಡ್ರೇಷನಲ್ಲಿ ತಿನ್ನಿ, ಡೆಫಿಸಿಟಲ್ಲಿ ಇರಬೇಕಂತ. ಆಯ್ತಲ್ಲ, ಅಲ್ಲೇ ಬರುತ್ತೆ. ಬಟ್ ಇಟ್ಸ್ ಅ ಚಾನ್ಸ್. ಇನ್ನೂ 2 ತಿಂಗಳಿದೆ. ಹಾಯಾಗಿ 1-2-3 kg ಇಳಿಸ್ಕೊಂಬಿಡಿ. ತಿಂಗಳಿಗೆ 2 kg ಡೆಫಿನೆಟಾಗಿ ಹೋಗುತ್ತೆ. ಓಕೆ, 2-2.5ವರೆಗೂ ಕಳಿಸ್ಬೋದು. ಅದ್ರ ಜೊತೆಗೆ ಒಂದು ಎಕ್ಸಸೈಸು ಮಾಡಬೇಕಾಗುತ್ತೆ. ಸೊ ಬೆಳಗ್ಗೆ 1 hour ಎಕ್ಸಸೈಸ್ ಮಾಡಿದ್ದೀನಲ್ಲ, ಇನ್ನೇನು ನಾನು ಕೂತ್ಕೋಬೋದು ಹಾಯಾಗಿ ಅಂತ ಹೇಳಿ ಫುಲ್ ಡೇ ಕೂತ್ಕೊಂಡ್ಬಿಟ್ರೆ ವೇಟ್ ಗೇನೇ ಆಗೋದು ತಿರ್ಗಾ. ಯಾಕೆಂತ ಹೇಳಿದ್ರೆ ವಿ ಆರ್ ಮೆಂಟ್ ಫಾರ್ ಮೂವ್ಮೆಂಟ್. ಎವ್ರಿ ಮೂವ್ಮೆಂಟ್ ಹೀಗೆ ನಾನು ಮಾಡ್ತೀನಲ್ಲ, ಅದು ಮಾಡುವಾಗೂ ನಂದು ಕ್ಯಾಲರಿ ಬರ್ನ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ಆಲ್ಸೋ ಸ್ಟಿಫ್ ಜಾಯಿಂಟ್, ಸ್ಟಿಫ್ ನೀಸು ಮತ್ತು ಮಸಲ್ಸು ಅದನ್ನೆಲ್ಲ ತಡಿಬೇಕು ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ನೀವು ವಾಕಿಂಗ್ ಮಾಡಬೇಕು. ಇದು ನಾನ್ ಎಕ್ಸಸೈಸ್ ಆ್ಯಕ್ಟಿವಿಟೀಸ್. ಸೊ ಅದರಿಂದಾಗೂ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಇನ್ನು ಸಮ್ಮರ್ನಲ್ಲಿ ಬೆಸ್ಟ್ ವರ್ಕೌಟ್ಸ್ ಅಥವಾ ಎಕ್ಸಸೈಸ್ಗಳಂದ್ರೆ ಯಾವುದೆಲ್ಲ ಇದೆ ಮ್ಯಾಮ್? ಬೆಸ್ಟ್ ವರ್ಕೌಟ್ ಆ್ಯಂಡ್ ಬೆಸ್ಟ್ ಟೈಮ್ ಬಹಳ ಮುಖ್ಯ. ಅರ್ಲಿ ಮಾರ್ನಿಂಗ್ ಉತ್ತಮ. ಓಕೆ, ಲೇಟ್ ಈವ್ನಿಂಗ್ ಅಂತ ಹೇಳಿದ್ರೆ 5:30-6ಗೆ. ನೆನ್ನೆ ಯಾರೋ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದೆ. ಅವಳು ಇನ್ನೂ 2nd ಫ್ಲೋರಲ್ಲಿ ಇದ್ದಾರೆ ಅವ್ರದ್ದು ಇದು ಹೌಸು. ಅಲ್ಲೇ ಅಲ್ಲಿ ನಾನು ವಾಕಿಂಗ್ ಮಾಡೋಣ ಅಂತಲೂ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿ ಅಂತ ಹೇಳ್ತಿದ್ಲು. ಸೊ 5:30-6 ಮ್ಯಾಕ್ಸ್. ಓಕೆ, ಬೆಳಗ್ಗೆ ಪಕ್ಕ 4:35ಗೆಲ್ಲ ಹೋಗ್ಬಿಡಿ, 6ಗೂ ಹೋದರೂ ಪರವಾಗಿಲ್ಲ. ಬಿಸಿಲು ಬರೋದ್ರೊಳಗೆ ಎಕ್ಸಸೈಸ್ ಮಾಡಿಬಿಟ್ರೆ ಇಟ್ಸ್ ದ ಬೆಸ್ಟ್ ಟೈಮ್. ಆಯಾಸ ಆಗೋದಿಲ್ಲ, ಡಿಹೈಡ್ರೇಷನ್ ಆಗೋದಿಲ್ಲ, ಎನರ್ಜಿ ಇರುತ್ತೆ, ಸುಸ್ತಾದಂಗೆ ಆಗೋದಿಲ್ಲ. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ರೆಕಮೆಂಡೆಡ್ 11 o'clock ಆದಮೇಲೆ ಎಕ್ಸಸೈಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂತ ಹೇಳಿದ್ರೆ ಹೋಗ್ತಾ ಲೈಕ್ 11-12ಗೆಲ್ಲ ನೆತ್ತಿ ಮೇಲೆ ಇರುತ್ತೆ ಸನ್. ಸೊ ಡಿಹೈಡ್ರೇಷನ್ ಆಗಿಬಿಡುತ್ತೆ, ಆಯಾಸ ಆಗಿಬಿಡುತ್ತೆ, ತಲೆ ಸುತ್ತು ಬಂದುಬಿಡುತ್ತೆ, ಮತ್ತು ನಿಶಕ್ತಿ, ಎಕ್ಸಸೈಸ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಎಷ್ಟೇ ಮೋಟಿವೇಶನಲ್ಲಿ ಹೋಗಿದ್ರೂ ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ದ ವೆದರ್ ಡಸಂಟ್ ಗಿವ್ ಯು ದಟ್ ಕೋಆಪ್ರೇಷನ್. ಸೊ ಅದರಿಂದಾಗಿ ಇಟ್ ಈಸ್ ನಾಟ್ ರೆಕಮೆಂಡೆಡ್. ಅದು ದೇಹಕ್ಕೂ ಒಳ್ಳೆಯದಲ್ಲ ಆ ಟೈಮಲ್ಲಿ ಮಾಡೋದು. ಸೊ ಅದಾಗಿದ ತಕ್ಷಣ ನಾನು ತುಂಬ ಜನ ನೋಡಿದ್ದೀನಿ. ಈ ನಮ್ದಂತೂ ಕ್ಲಾಸ್ ಕ್ಯಾನ್ಸಲ್. ಈಗ ಸಮ್ಮರ್ ಕ್ಲಾಸಲ್ಲಿ ನಮ್ಮದು ಲೇಡೀಸ್ ಬ್ಯಾಚು 10:30ಗೆ ಇರುತ್ತೆ. ಬಿಕಾಸ್ ಆಫ್ ದ ವೆದರ್ ವಿ ಕ್ಯಾನ್ಸಲ್ ಇಟ್. ಎವ್ರಿ ಇಯರ್ ವಿ ಡೋಂಟ್ ಆಪರೇಟ್ ಇನ್ ಏಪ್ರಿಲ್.
ಹಾಲಿಡೇ ಕೊಟ್ಬಿಡ್ತೀವಿ ನಾವು. ಎಲ್ಲ ಬೆಳಗ್ಗೆ ಬಂದುಬಿಡ್ತಾರೆ, ಯಾರ್ಯಾರಿಗಾಗುತ್ತೋ ಬೆಳಗ್ಗೆ ಬಂದುಬಿಡ್ತಾರೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದಾಗಿದ ತಕ್ಷಣ ತುಂಬ ಜನ ನೋಡಿದ್ದೀನಿ ನಾನು, ಹೋಗ್ಬಿಟ್ಟು ಸ್ಟ್ರೇಟ್ ಅವೇ ಒಂದು ಶುಗರಿ ಜ್ಯೂಸ್, ಆ ಜ್ಯೂಸ್ ಅಂಗಡಿಗಳಿರ್ತವಲ್ಲ, ಚಂದಾಗಿ ಸಕ್ಕರೆ ಹಾಕ್ಕೊಂಡು 2-3 ಗ್ಲಾಸ್ಗಳು ಕುಡಿದ್ಬಿಡ್ತವೆ. ಅದರಲ್ಲಿ ಇಷ್ಟಿಷ್ಟು ಗ್ಲಾಸ್ ಇಲ್ಲಿರ್ತಿ ಇಷ್ಟು ಶುಗರ್ ಇರುತ್ತೆ. ಸೊ ಇಟ್ಸ್ ವೇಸ್ಟ್. ಅವ್ರು ಮಾಡಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ನಾಟ್ ರೈಟ್. ಸೊ ನೀರು ಕುಡೀರಿ, ಎಳ್ನೀರು ಕುಡೀರಿ. ಎಳ್ನೀರು ಒಳ್ಳೆ ಎಲೆಕ್ಟ್ರೋಲೈಟ್, ಇಟ್ಸ್ ಅ ಪಿಕ್ ಮೀ ಅಪ್. ಅದರಲ್ಲಿ ನ್ಯಾಚುರಲ್ ಮೆಗ್ನೀಷಿಯಮ್ ಇರುತ್ತೆ ಆ್ಯಂಡ್ ಆಲ್ಸೋ ಸಾಲ್ಟ್ಸ್ ಇರುತ್ತೆ. ನ್ಯಾಚುರಲ್ ಸಾಲ್ಟ್ಸ್ ಇರೋದ್ರಿಂದ ಅದು ಇಮ್ಮಿಡಿಯೇಟಾಗಿ ನಿಮಗೆ ರಿಲೀಫ್ ಕೊಡುತ್ತೆ. ಇಟ್ಸ್ ಅ ಫೀಲ್ ಗುಡ್ ಫ್ಯಾಕ್ಟರ್. ಎಳ್ನೀರು ಕುಡಿಬೋದು. ಮತ್ತು ನಿಮ್ಮ ಮನೇಲೇ ವಾಟರ್ಮೆಲನ್ ಜ್ಯೂಸ್ ರೆಡಿ ಮಾಡಿ ಇಟ್ಬಿಟ್ಟು ಬಂದುಬಿಡಿ. ಸೊ ಇನ್ನೂ ಸೀಸನಲ್ಲಿದೆ ವಾಟರ್ಮೆಲನ್ನು, ಅದನ್ನು ಹೋಗಿ ಕುಡ್ಕೋಬೋದು. ಮತ್ತು ನಿಂಬೆಹಣ್ಣು ಜ್ಯೂಸ್ ಕುಡಿಬೋದು, ಥಂಡಿಯಾಗಿರುವಂಥದ್ದು. ಸಕ್ಕರೆ ಜಾಸ್ತಿ ಹಾಕೋಬೇಡಿ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕೋಬೋದು, ಒಂಚೂರು ಹನಿ ಹಾಕ್ಕೊಂಡು ಕುಡಿಬೋದು. ಮತ್ತು ನೀರಿಗೇ ಸಾಕಷ್ಟು ಫ್ಲೇವರ್ಡ್ ವಾಟರ್ಸ್ ಮಾಡ್ಕೋಬೋದು. ಈ ಫ್ಲೇವರ್ಡ್ ವಾಟರ್ಸ್ಗೆ ಏನೇನು ಹಾಕ್ತೀರಾ ಅಂತ ಹೇಳಿದ್ರೆ, ಒಂದು ಲೆಮನ್ ಪೀಲ್, ಇನ್ನೊಂದು ಆರೆಂಜ್ ಪೀಲ್, ತುಳಸಿ ಲೀವ್ಸು ಚಾಪ್ ಮಾಡಿಬಿಟ್ಟು ಹಾಕಿ, ಜಿಂಜರ್, ಜೀರಿಗೆ, ಮತ್ತು ಇದು ರೋಸ್ ಪೆಟಲ್ಸ್, ಕ್ಯೂಕಂಬರ್, ಈ ಥರ ಎಲ್ಲ ಹಾಕಿ ಇದನ್ನು ಇನ್ಫ್ಯೂಸ್ ಮಾಡಬೇಕು. ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು 1-2-3 hours ಬಿಟ್ಟು ಬಂದರೆ ಇದು ಅದರಲ್ಲಿರುವಂಥ ಸಾರ ಎಲ್ಲ ಈ ನೀರೊಳಗಡೆ ಇಳಿದಿರುತ್ತೆ. ಫ್ಲೇವರ್ಡ್ ವಾಟರ್. ಸೊ ಗ್ರೀನ್ ಟೀ ಕೋಲ್ಡ್ ಮಾಡ್ಕೊಂಡು ಕುಡಿಬೋದು. ಸೊ ಈ ಥರ ವೇರಿಯೇಟೆಡ್ ವಾಟರ್ಸ್ ಕುಡಿಬೋದು. ಇಷ್ಟೆಲ್ಲ ಮಾಡೋದ್ರಿಂದ ಸಾಕಷ್ಟು ಡಿಫ್ರೆನ್ಸ್ ಕಾಣಿಸ್ಕೊಳ್ಳುತ್ತೆ. ಸ್ಕಿನ್ನು ಚೆಂದ ಗ್ಲೋ ಆಗುತ್ತೆ. ನೀವು ಹೇಳಿದ್ರಲ್ಲ ಸ್ವೆಟ್ ಅಂತ. ಸೊ ಸ್ವೆಟ್ಟಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೋರ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ. ಸೊ ಕ್ಲೆನ್ಸ್ ಆಗುತ್ತೆ ಸ್ಕಿನ್ನು ಆ್ಯಂಡ್ ನ್ಯೂಟ್ರಿಯೆಂಟ್ಸು ಒಳ್ಳೆ ಆಕ್ಸಿಜನ್ ಎಲ್ಲ ಒಳಗಡೆಗೆ ಅಬ್ಸಾರ್ಬ್ ಆಗುತ್ತೆ. ನಾವು ಏನೇ ಹಾಕ್ಕೊಂಡ್ರು ಮಖಕ್ಕೆ, ಬಿಕಾಸ್ ದ ಪೋರ್ಸ್ ಆರ್ ಓಪನ್, ಇಟ್ ಗೆಟ್ಸ್ ಅಬ್ಸಾರ್ಬ್ ವೆರಿ ವೆಲ್. ಸೊ ಸ್ಕಿನ್ ಎಲ್ಲರಿಗೂ ಸಮ್ಮರಲ್ಲಿ ಚೆನ್ನಾಗಿರುತ್ತೆ. ವಿಂಟರಲ್ಲಿ ಎಲ್ಲ ಸುಕ್ಕಾಗಿ ಒಣಗಾಗ್ಬಿಟ್ಟು ಕಪ್ಪಗಾಗ್ಬಿಟ್ಟಿರ್ತೀವಿ. ಸಮ್ಮರಲ್ಲಿ ಆಪೋಸಿಟ್. ಬಟ್ ನೀವು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತೊಗೋಬೇಕು, ಮತ್ತು ಸನ್ಸ್ಕ್ರೀನ್ ಹಾಕ್ಕೊಂಡೆ ಆಚೆ ಹೋಗಬಾರ್ದು. ಆ್ಯಂಡ್ ನೀರು ಚೆಂದ ಕುಡಿಯೋದ್ರಿಂದನೂ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಓಕೆ ಮ್ಯಾಮ್, ಇನ್ನೊಂದು ನಾನು ತುಂಬಾ ಜನ ಹೇಳೋದು ಕೇಳಿದೀನಿ, ಚೆನ್ನಾಗಿ ಸ್ವೆಟ್ ಆಗ್ತಿದೆ ಅಂತ ಹೇಳಿದ್ರೆ ಇದು ಏನೋ ತುಂಬಾ ಒಳ್ಳೇದು, ವೆಯ್ಟ್ ಲಾಸ್ ಅಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ಅಂತ. ಇದು ನಿಜನಾ? ಸ್ವೆಟ್ ಆದ್ರೆ ಮಾತ್ರ ವೆಯ್ಟ್ ಲಾಸ್ ಆಗೋದಾ ಹೇಗೆ? ಇಲ್ಲ, ಇದು ಮಿತ್ತು, ಖಂಡಿತ ಇದು ಮಿತ್ತು. ಸೊ ಇದೇನಂತ ಹೇಳಿದ್ರೆ, ಸ್ವೆಟ್ ಗ್ಲ್ಯಾಂಡ್ಸ್ ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ. ಕೆಲವ್ರಿಗೆ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಾಸ್ತಿ ಇರುತ್ತೆ, ಇನ್ನು ಕೆಲವ್ರಿಗೆ ಬೇರೆ ಜಾಗದಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವ್ರ ಕೈಯಲ್ಲಿರುತ್ತೆ, ನನಗಂತೂ ತಲೆಯಲ್ಲಿ. ಓಕೆ, ನನಗೆ ವರ್ಕೌಟ್ ಮಾಡಿ ಆದಮೇಲೆ ಹೇರ್ ವಾಶ್ ಮಾಡ್ದಂಗೆ ಇರುತ್ತೆ, ಅಷ್ಟು ಸ್ವೆಟ್ ಆಗ್ತೀನಿ ತಲೆಯಲ್ಲಿ. ಕೆಲವ್ರಿಗೆ ಈ ಚೆಸ್ಟ್ ರೀಜನಲ್ಲಿರುತ್ತೆ, ಆರ್ಮ್ಪಿಟಲ್ಲಿರುತ್ತೆ, ಮತ್ತು ಥೈಸಲ್ಲಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಕಡೆ ಹೆಚ್ಚಾಗಿರುತ್ತೆ. ಸೊ ಅಲ್ಲೇ ಜಾಸ್ತಿ ಸ್ವೆಟ್ ಆಗ್ತಾರೆ ಅವರು. ಓಕೆ, ಕೆಲವ್ರು ಓವರ್ ಆಲ್ ಇರುತ್ತೆ. ಸೊ ಸ್ವೆಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ವೆಯ್ಟ್ ಲಾಸ್. ಯೂಶಲಿ ಕೆಲವರು ಜಿಮ್ಗೆ ಹೋಗ್ಬೇಕಾದ್ರೆ ಫ್ಯಾನ್ ಎಲ್ಲ ಹಾಕೊಡಲ್ಲ, ಸ್ವೆಟ್ ಆಗಲ್ಲ, ಫ್ಯಾನ್ ಹಾಕೊಂಡು ಸ್ವೆಟ್ ಆಗದಿದ್ರೆ ನಾವು ವರ್ಕೌಟ್ ಮಾಡಿದ್ ಯೂಸ್ ಆಗಲ್ಲ ಅಂತ. ಅದು ಮಾಡೋದ್ರಿಂದ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ. ಐದರ್ ವಿಂಡೋಸ್ ಓಪನ್ ಮಾಡಿ ವೆಲ್ ವೆಂಟಿಲೇಟೆಡ್ ಪ್ಲೇಸ್ ಅಲ್ಲಿ ಎಕ್ಸರ್ಸೈಸ್ ಮಾಡಿ, ಇಲ್ದಿದ್ರೆ ಫ್ಯಾನ್ ಹಾಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಗಾಳಿ ಕಡಿಮೆ ಆಗುತ್ತೋ ತಲೆ ಸುತ್ತ ಬಂದ್ಬಿಡುತ್ತೆ, ನಾಶಿಯಸ್ ಆಗ್ಬಿಡ್ತೀರಾ, ಅಂಡ್ ಸೆನ್ಸ್ ವಿ ಲೂಸ್ ಅ ಸೆನ್ಸಸ್. ಓಕೆ, ಸೊ ಏರ್ ಇರಲೇಬೇಕು, ಸರ್ಕ್ಯುಲೇಟಿಂಗ್ ಏರ್ ಇರಲೇಬೇಕು, ಕ್ರಾಸ್ ವೆಂಟಿಲೇಷನ್ ಇರಲೇಬೇಕು. ಸೊ ಅದರಿಂದಾಗಿ ನೀವು ಪ್ಲೀಸ್ ದಯವಿಟ್ಟು ಫ್ಯಾನ್ ಹಾಕೊಂಡು ಮಾಡಿ, ಬಿಕಾಸ್ ದಿಸ್ ಸ್ವೆಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ವೆಯ್ಟ್ ಲಾಸ್. ವೆಯ್ಟ್ ಲಾಸ್ ಒಂದೇ ಒಂದು ಬೇಕಾಗಿರೋದು, ನೀವು ಇಷ್ಟಕ್ಕೆ ಮೊದಲೇ ಹೇಳಿದ್ರದು, ಕ್ಯಾಲರಿ ಡೆಫಿಸಿಟ್. ನೀವು ತಿನ್ನುವಂಥ ಆಹಾರ ಕಡಿಮೆ ತಿಂದರೆ ಸಾಕು, ನೀವು ವೆಯ್ಟ್ ಲಾಸ್ ಆಗ್ತೀರಾ. ಏನು ಸರ್ಕಸ್ಸು ಮಾಡಬೇಕಾಗಿಲ್ಲ. ಅದನ್ನೊಂದು ಯಾರು ಪಾಲಿಸಲ್ಲ ನೋಡಿ. ಎಲ್ಲ ಮಾಡ್ತಾರೆ, ಏನೇನೋ ಪೌಡರ್ಸ್ ತೊಗೊಳ್ತಾರೆ, ಎಕ್ಸ್ಪೆನ್ಸಿವ್ ಪೌಡರ್ಸ್ ತೊಗೊಳ್ತಾರೆ, ವೆಯ್ಟ್ ಲಾಸ್ ಪೌಡರ್ಸು, ಏನೇನೋ ಬೇಡದಿರೋ ಎಕ್ಸಸೈಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಏನು ಮಾಡಬೇಕು ಅದನ್ನು ಮಾಡ್ತಿಲ್ಲ. ಕ್ಯಾಲರಿ ಡಿಫಿಸಿಟ್. ಇನ್ನೊಂದ್ಸರಿ ನಮ್ಮ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 3 ಇಡ್ಲಿ ತಿಂತಿದ್ರೆ 2 ತಿನ್ನೋಕ್ಕೆ ಶುರು ಮಾಡಿ, ಅದು ಡೆಫಿಸಿಟ್ ಅಂತ ಹೇಳ್ತಾರೆ. ಸೊ ಅನ್ನ ಸ್ವಲ್ಪ ಹಾಕ್ಕೊಳ್ಳಿ, ತರಕಾರಿ ಜಾಸ್ತಿ ಹಾಕ್ಕೊಳ್ಳಿ, ಸಾಂಬಾರಾದರೂ ಸರಿ, ಪಲ್ಯ ಆದರೂ ಸರಿ, ಈ ಥರ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಜೊತೆಗೆ ಒಂದು ಸಲಾಡ್ ಇಟ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಕ್ಯಾಲರಿ ಡೆಫಿಸಿಟ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಹೊಟ್ಟೆನೂ ತುಂಬ್ದಂಗೆ ಇರುತ್ತೆ, ಆ್ಯಂಡ್ ನೀವು ಹೆಲ್ತಿ ವೇಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಓಕೆ ಮ್ಯಾಮ್, ಈಗಷ್ಟೇ ಸಾಕಷ್ಟು ನೀವು ವೇರಿಯೇಷನ್ಸ್ ಹೇಳಿದ್ದೀರಾ ನಮ್ಮ ಡಯಟ್ ಅಲ್ಲಿ. ಇದ್ರ ಜೊತೆಗೆ ಒಂದು ಪರ್ಫೆಕ್ಟ್ ಡಯಟ್ ಅಂತ ಹೇಳಿದ್ರೆ ಯಾವ ರೀತಿ ಫಾಲೋ ಮಾಡ್ಬೋದು ಸಮ್ಮರ್ನಲ್ಲಿ? ಕರೆಕ್ಟ್. ಈಗ ಸಮ್ಮರ್ಸಲ್ಲಿ ಸಲಾಡ್. ಸೊ ಸಲಾಡ್ ಇಸ್ ದ ಬೆಸ್ಟ್ ಆಪ್ಷನ್.
ಆ್ಯಂಡ್ ಫೈಬರು ಹೊಟ್ಟೆ ತುಂಬುತ್ತೆ, ಮತ್ತು Hydration. ರೆಲಿಶಿಂಗ್ ಇರುತ್ತೆ, ಹೈಡ್ರೇಷನ್ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಜ್ಯೂಸಸ್ ನಾನು ಪ್ರಿಫರ್ ಮಾಡೋದಿಲ್ಲ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಫೈಬರ್ ತೆಗೆದಾಕ್ಬಿಡ್ತೀವಿ. ಹೌದು. ಸೊ ಅದರಿಂದಾಗಿ ಆದಷ್ಟು ಹಣ್ಣನ್ನು ತಿನ್ನೋಕ್ಕೆ ಪ್ರಯತ್ನ ಪಡಿ. ಈಗ ಮಾವಿನ ಹಣ್ಣು ಸೊ ಮಾವಿನ ಹಣ್ಣು ತಿಂದು ಅಂತ ಹೇಳಿದ್ರಲ್ಲ ಅಂತ ಒಂದು 4-5 ತಿಂದ್ಬಿಟ್ರೆ ಒಂದಷ್ಟು ಕ್ಯಾಲರೀಸ್ ಸೇರಿಸ್ಕೊಂಡ್ಬಿಡ್ತಾರೆ. ದಿನಕ್ಕೆ ಒಂದು ಮಾವಿನ ಹಣ್ಣು ಇಸ್ ಎನಫ್, ದಟ್ ಇಸ್ ಆಲ್ ಇಸ್ ರೆಕಮೆಂಡೆಡ್. ಆ್ಯಂಡ್ ವಾಟರ್ಮೆಲನ್ನು ತೊಗೋಬೋದು. ಡಯಾಬಿಟಿಸ್ ಇದ್ದಲ್ಲಿ ಯು ಟಾಕ್ ಟು ಯುವರ್ ಡಾಕ್ಟರ್ ಆ್ಯಂಡ್ ಡಿಸೈಡ್ ಮಾಡಿ. ಮತ್ತು ಇದು ಸಾಕಷ್ಟು ಹಣ್ಣು ಈಗ ಸೀಸನಲ್ಲಿದೆ, ಆರೆಂಜಸ್ ಇದೆ, ಮತ್ತು ಯು ಕ್ಯಾನ್ ಇನ್ಕ್ಲೂಡ್ ಮಸ್ಕ್ ಮೆಲನ್, ಟೆಂಡರ್ ಕೊಕೊನಟ್. ಮಸ್ಕ್ ಮೆಲನ್ನಲ್ಲಿ ನಾವು ಸ್ಮೂದೀಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಸಾಯ್ ಮಿಲ್ಕ್ ಒಂದ್ಸರಿ ಟ್ರೈ ಮಾಡಿ, ಆಲ್ಮಂಡ್ ಮಿಲ್ಕ್ ಒಂದ್ಸರಿ ಟ್ರೈ ಮಾಡಿ, ರೆಗ್ಯುಲರ್ ಮಿಲ್ಕ್ ಟ್ರೈ ಮಾಡಿ. ಬಟ್ ಮಿಲ್ಕ್ ನೀವು ಯೂಸ್ ಮಾಡಿದಾಗ ಫ್ಯಾಟ್ ಫ್ರೀ ಇರಬೇಕು. ಈಗ ಯಾಕೆಂತ ಹೇಳಿದ್ರೆ ಅದರಲ್ಲೂ ಫ್ಯಾಟ್ ಇದ್ದು ನೀವು ಇದನ್ನೆಲ್ಲ ಕುಡಿಯೋಕೆ ಹೋದರೆ ಕ್ಯಾಲರೀಸ್ ಹೆಚ್ಚಾಗುತ್ತೆ. ಓಕೆ, ಕ್ಯಾಲರೀಸ್ ಕ್ಯಾಲರಿ, ಅದು ಕ್ಯಾರೆಟಿಂದ ಆದರೂ ಬರಲಿ, ಪಿಜ್ಜಾಯಿಂದ ಆದರೂ ಬರಲಿ, ಕ್ಯಾಲರಿ ಅದು. ಓಕೆ, ಗುಡ್ ಕ್ಯಾಲರಿ, ಬ್ಯಾಡ್ ಕ್ಯಾಲರಿ ಅಷ್ಟೇ. ಸೊ ಈಗ ಸಕ್ಕರೆ ಚೆಂದಾಗಿ ಹಾಕೋತಾರೆ, ಸ್ಮೂದಿ ಅಂದಿದ ತಕ್ಷಣ ಸಕ್ಕರೆ ಚೆಂದಾಗಿ ಹಾಕೊಂಡ್ಬಿಡ್ತಾರೆ. ಸೊ ಇದಕ್ಕೆ ಬೆಸ್ಟ್ ಆಪ್ಷನ್ ಏನು ಅಂತ ಹೇಳಿದ್ರೆ ಬಾಳೆಹಣ್ಣು ಇಲ್ಲ ಆ್ಯಪಲ್ಲೋ ಏನಾದರೂ ಒಂದು ಹಾಕೊಂಡ್ರೆ ಸ್ವೀಟ್ ಆಗಿರೋದಂಥ ಪದಾರ್ಥ. ಈಗ ಸಪೋಟ ಎಷ್ಟು ಸ್ವೀಟ್ ಇರುತ್ತೆ. ಸೊ ಆ ಸಕ್ಕರೆ ಹಾಕೊಳ್ಳೋ ಕೆಲಸನೇ ಇಲ್ಲ. ಹಂಗೂ ನಿಮ್ಗೆ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಒಂಚೂರು ಹನಿ ಹಾಕ್ಕೊಳ್ಳಿ. ಸಿನಮನ್ ಪೌಡರ್, ಚಕ್ಕೆ ಪೌಡರ್ ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಕೊಡುತ್ತೆ, ಮೆಟಾಬಾಲಿಸಮ್ ಬೂಸ್ಟರ್, ಸ್ಕಿನ್ನಿಗೂ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಏಜಿಂಗ್ ಸಹ. ಸೊ ಅದನ್ನು ಹಾಕ್ಕೊಂಡು ನೀವು ಸ್ಮೂದಿ ಮಾಡ್ಕೋಬೋದು. ಸೊ ಈಗ ತುಂಬ ಜನ ಹಾಲು ಮತ್ತು ಬಾಳೆಹಣ್ಣು ಮಿಕ್ಸ್ ಮಾಡೋದಿಲ್ಲ. ಓಕೆ, ಒಳ್ಳೇದಲ್ಲ ಅಂತಲೂ, ಇನ್ಕಂಪ್ಯಾಟಬಲ್ ಫುಡ್ಸ್ ಆ್ಯಂಡ್ ಇಟ್ಸ್ ನಾಟ್ ರೆಕಮೆಂಡೆಡ್ ಅಂತ ಹೇಳ್ತಾರೆ. ಸೊ ನಾವು ಯೋಗಟ್ ಹಾಕೋಬೋದು, ಸಾಯ್ ಮಿಲ್ಕ್ ಹಾಕೋಬೋದು, ಆಲ್ಮಂಡ್ ಹಾಕೋಬೋದು. ಸೊ ಇನ್ ದ್ಯಾಟ್ ವೇ ಯು ಕ್ಯಾನ್ ಮಿಕ್ಸ್ ಇಟ್ ಅಪ್. ಹೌದು. ಯಾ, ಸೊ ಸ್ಯಾಲಡ್ ಇಸ್ ದೇ, ಕೋಲ್ಡ್ ಸೂಪ್, ಹಾಟ್ ಸೂಪ್ ಬದಲು ಕೋಲ್ಡ್ ಸೂಪ್, ಸಾಕಷ್ಟು ಇಂಟರ್ನೆಟ್ಟಲ್ಲಿ ರೆಸಿಪೀಸ್ ಇದೆ. ಕೋಲ್ಡ್ ಸೂಪ್ ಮಾಡ್ಕೊಳ್ಳಿ, ರಿಫ್ರೆಶಿಂಗ್ ಆಗಿರುತ್ತೆ, ರಿಲಿಶಿಂಗ್ ಆಗಿರುತ್ತೆ, ಒಂಥರ ತಂಪಾಗುತ್ತೆ ಬಾಡಿ, ಯು ವಿಲ್ ಫೀಲ್ ವೆರಿ ನೈಸ್. ಆ್ಯಂಡ್ ಅದೇ ಒಂಥರ ಮೀಲ್ ಥರನೂ ಆಗ್ಬಿಡುತ್ತೆ. ಓಕೆ, ಅಗೇನ್ ಅರ್ಲಿ ಡಿನ್ನರ್ ಮಾಡ್ಕೊಳ್ಳಿ. ನೈಟ್ ಡಿನ್ನರ್ ಸ್ಕಿಪ್ ಮಾಡಿ ಕೋಲ್ಡ್ ಸೂಪ್ ಈಗ ಈ ಥರ ಈಗ ಚಪಾತಿ ತುಂಬ ಅವಾಯ್ಡ್ ಮಾಡ್ತಾರೆ, ಬಿಸಿಲು ಕಾಲದಲ್ಲಿ ಚಪಾತಿ ಅವಾಯ್ಡ್ ಮಾಡ್ತಾರೆ, ಸ್ವಲ್ಪ ಹೀಟ್ ಅಂತ. ಸೊ ಮೊಸರಲ್ಲಿ ಸಾಕಷ್ಟು ಮಾಡ್ಕೋಬೋದು. ನನ್ನ ಫೇವ್ರೆಟ್ ರೆಸಿಪಿ ನಾನು ಈಗ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಅಟ್ಲೀಸ್ಟ್ ಡೈಲಿ 1 ಮೀಲ್ ಇಸ್ ವಿತ್ ದಿಸ್ ಒನ್, ಮಕಾನಸ್, ಫಾಕ್ಸ್ ನಟ್ಸ್. ಸೊ ರೌಂಡಾಗಿರುತ್ತೆ. ಇವಾಗಂತೂ ಎಲ್ಲ ಹೆಲ್ತ್ ಫುಡ್ ಸ್ಟೋರಲ್ಲೂ ಇದ್ದೇ ಇರುತ್ತದು. ಸೊ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಬಿಡಿ, ಒಂಚೂರು ತುಪ್ಪನೋ, ನಾನು ಅವಕಾಡೋ ಆಯಿಲ್ ಯೂಸ್ ಮಾಡ್ತೀನಿ, ಒಂಚೂರು ಫ್ರೈ ಮಾಡ್ಕೊಂಬಿಟ್ಟು. ಸೊ ಬಿಟ್ಟರೆ ಸ್ವಲ್ಪ ಹೊತ್ತಿಗೆ ಎಲ್ಲ ಇದು ಗರಿ ಆಗುತ್ತೆ, ಕ್ರಿಸ್ಪ್ ಆಗುತ್ತೆ. ಸೊ ಅದಕ್ಕೆ ಮೊಸರು, ನಾನು ಗ್ರೀಕ್ ಯೋಗಟ್ ಯೂಸ್ ಮಾಡ್ತೀನಿ, ಯಾಕೆಂತ ಹೇಳಿದ್ರೆ ಅದು ಪ್ರೋಟೀನ್ ಸೋರ್ಸು. ನೀವು ಏನು ಬೇಕಾದರೂ ಯಾವ ಕರ್ಡ್ಸ್ ಬೇಕಾದರೂ ಹಾಕೋಬೋದು. ಮತ್ತು ಕ್ಯಾರೆಟ್ ತುರ್ದು ಹಾಕಿ, ಮತ್ತು ಸೌತೆಕಾಯಿ ಹೆಚ್ಚಾಕಿ, ಸ್ವಲ್ಪ ಪೆಪ್ಪರ್, ಸಾಲ್ಟ್, ಧನಿಯಾ ಪೌಡರ್, ಜೀರಿಗೆ ಪೌಡರು, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ನೋದು. ಎಷ್ಟು ಫಿಲ್ಲಿಂಗ್ ಆಗಿರುತ್ತೆ, ರಿಲಿಶಿಂಗ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ, ತಂಪಾಗಿರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ನ್ಯೂಟ್ರಿಷಿಯಸ್, ಪ್ರೋಟೀನ್ ಬಂತು, ಫೈಬರ್ ಬಂತು, ಕಾರ್ಬ್ಸ್ ಬಂತು, ಎಲ್ಲ ಬಂತು. ಹ್ಯಾಪಿ ಸ್ಟಮಕ್ ಇಸ್ ಹ್ಯಾಪಿ. ನೈಸ್ ರೆಸಿಪಿ. ಆಕ್ಚುಲಿ ನಾನು ಟ್ರೈ ಮಾಡ್ತೀನಿ. ಡೆಫಿನೆಟ್ ಆಗಿ. ತುಂಬಾ ಖುಷಿ ಆಯ್ತು ಮ್ಯಾಮ್. ವೇಟ್ ಲಾಸ್ ಬಗ್ಗೆ, ಅದರಲ್ಲೂ ಸಮ್ಮರ್ ಅಲ್ಲಿ ನಾವು ಯಾವ ರೀತಿ ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು, ವೇಟ್ ಲಾಸ್ ಮಾಡ್ಕೋಬಹುದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ರಿ. ಧನ್ಯವಾದ. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್.